ವೀಕ್ಷಕರೇ, ಧರ್ಮಸ್ಥಳ ರಿಪಬ್ಲಿಕ್. ನನ್ನ ಪ್ರಾಣ ಹೋದ್ರ ಚಿಂತೆ ಇಲ್ಲ, ನಾನು ನನ್ನ ಮನೆಯನ್ನ ಕೊಡೋದಿಲ್ಲ, ನನ್ನ ಜಾಗವನ್ನ ಬಿಡೋದಿಲ್ಲ, ಹೀಗೆ ಹಠ ಹಿಡಿದು ಕೂತ್ಕೊಂತಾನೆ ನಾರಾಯಣ. ಯಾರು ಆ ಜಾಗದ ಮೇಲೆ ಕಣ್ಣಾಕಿದ್ರು, ಅವ್ರು ಅವನ ಮನೆಗೆ ಬಂದ್ರು, ಅವನಿಗೆ ಹೊಡೆದ್ರು, ಹೆಂಡತಿ ಎದುರುಗಡೆ ಮನೆಯವರ ಎದುರುಗಡೆ ಹೊಡೆದು ತಳಿಸಿ ಅವಮಾನ ಮಾಡಿ ಈ ಜಾಗನ ಬಿಟ್ಟು ಹೋಗು, ನಿನ್ನ 20 ಸೆಂಟ್ಸ್ ಜಮೀನನ್ನ ಬಿಟ್ಟು ಹೋಗು, ನಮಗ್ ಬೇಕು ಅಂತ ಹೇಳಿ ಹಠ ಮಾಡ್ತಾರೆ. ಯಾರು ಮಾಡಿದವರು ನಿಮ್ಗೆಲ್ಲ ಗೊತ್ತಿದೆ, ಊರ ಯಜಮಾನರು ಅವರ ಕಡೆಯವರು ಅದನ್ನ ಮಾಡ್ತಾರೆ. ಸ್ವತಃ ಊರ ಯಜಮಾನರು ತಮ್ಮನೇ ಆ ಕೆಲಸನ ಮಾಡ್ತಾನೆ. ಆದ್ರೆ ನಾರಾಯಣ ಒಪ್ಪೋದಿಲ್ಲ. ಆನೆ ಮಾವುತನ ಕತೆ. ಆನೆ ಮಾವುತ ನಾರಾಯಣ ಯಾವ ಜಾಗಕ್ಕಾಗಿ ಆತರ ತನ್ನ ಪ್ರಾಣವನ್ನೇ ಬೇಕಾದ್ರೆ ಕಳ್ಕೊತೀನಿ ಅಂತ ಹೇಳಿದ್ನೋ, ಅವನ ಪ್ರಾಣ ತೆಗೆಯಲಾಯಿತು, ಅವನ ಪ್ರಾಣವನ್ನ ಕಿತ್ಕೊಳ್ಳಾಯಿತು. ಕೇವಲ ನಾರಾಯಣ ಹೋಗ್ಲಿಲ್ಲ, ನಾರಾಯಣನ ಜೊತೆ ಆತನ ತಂಗಿ ಯಮುನಾ, ಆಕೆ ಕೂಡ ಬೀದಿ ಹೆಣದಲ್ಲಿ KSRTC ಬಸ್ ಸ್ಟ್ಯಾಂಡ್ ಏನಿದೆ, ರಜತಾದ್ರಿ ವಸತಿ ಗೃಹ ಏನಿದೆ, ಅದರ ಎದುರುಗಿನ ರಸ್ತೆಯಲ್ಲಿ ಸ್ವಲ್ಪ ದೂರ ಹೋದ್ರೆ ಅಲ್ಲೊಂದು ಒಂಟಿ ಮನೆ ಇತ್ತು. ಆ ಒಂಟಿ ಮನೆ ಯಾರ್ದು ಅಂದ್ರೆ ನಾರಾಯಣ ಅನ್ನುವಂತ ಆನೆ ಮಾವುತ. ನಾರಾಯಣನ ತಂದೆ, ಆತ ಕೂಡ ಆನೆ ಮಾವುತ ಕೆಲಸ ಮಾಡಿದ್ದ. ಅವನಿಗೆ ಬಂದಂತ ಜಮೀನು, ಆ ಜಮೀನಲ್ಲಿ ಆತ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದ. ಆದ್ರೆ ಆ ಜಮೀನು ಯಾರ ಕಣ್ಣಿಗೆ ಬೀಳಬಾರ್ದಿತ್ತು, ಅವ್ರ ಕಣ್ಣಿಗೆ ಬಿತ್ತು. ಊರ ಯಜಮಾನ್ರ ಕಡೆಯವರು ಬಂದ್ಬಿಟ್ಟು ಆ ಜಮೀನನ್ನು ನಮಗ್ ಕೊಡಿ ಅಂತ ಪದೇ ಪದೇ ಕೇಳ್ತಾ ಇದ್ರು. ನಾರಾಯಣ ಒಪ್ತಾ ಇರ್ಲಿಲ್ಲ. ಸ್ನೇಹಿತರೆ, 2012ನೇ ಇಸ್ವಿ ಸೆಪ್ಟೆಂಬರ್ 21ನೇ ತಾರೀಕು, ಅವತ್ತು ಮನೆಯಲ್ಲಿ ಇದ್ದಿದ್ದು ಇಬ್ರೇ, ಒಂದು ನಾರಾಯಣ ಮತ್ತು ಅವರ ತಂಗಿ ಯಮುನಾ. ಸುಂದರಿ ಮತ್ತೆ ಮಿಕ್ಕವರು ಹೊರಗಡೆ ಹೋಗಿರ್ತಾರೆ. ರಾತ್ರಿ ಹೊತ್ತಿಗೆ ಬಂದಂತ ಕೆಲವು ದುಷ್ಕರ್ಮಿಗಳು ಆ ಇಬ್ಬರನ್ನ ಕೂಡ ಕೊಲೆ ಮಾಡ್ತಾರೆ. ಎಷ್ಟು ದಾರುಣವಾಗಿ ಕೊಲೆ ಮಾಡ್ತಾರೆ ಅಂದ್ರೆ, ಆ ದೃಶ್ಯವನ್ನ ನಿಮ್ಗೆ, ಆ ಫೋಟೋವನ್ನ ನಿಮ್ಗೆ ತೋರಿಸ್ತೀವಿ, ಆದ್ರೆ ನಿಮ್ಗೇನು ಕಾಣಿಸಕ್ ಸಾಧ್ಯ ಇಲ್ಲ, ಯಾಕೆಂದ್ರೆ ಇದನ್ನು ಸಂಪೂರ್ಣ ಬ್ಲರ್ ಮಾಡೇ ನಾವು ತೋರಿಸ್ಬೇಕಾಗುತ್ತೆ. ಬಹಳ ನೋವಾಗತ್ತೆ, ಬಹಳ ಏನದು ಚಿತ್ರ ಹಿಂಸೆ ಕೊಟ್ಟು ಆ ರೀತಿಯ ಸಾಯಿಸಿದ್ದಾರೆ. ಈ ನಾರಾಯಣನ ತಲೆಯನ್ನ ಒಂದು ಸೈಜ್ ಗಲ್ಲಿಂದ ಜಜ್ಜಿ ಕೊಲೆ ಮಾಡ್ತಾರೆ. ಯಮುನಾಳ ತಲೆಯನ್ನ ರುಬ್ಬೋ ಕಲ್ಲಿಂದಿದೆಯಲ್ಲ, ಆ ರುಬ್ಬೋ ಕಲ್ಲಿಂದ ಜಜ್ಜಿ ಕೊಲೆ ಮಾಡ್ತಾರೆ. ಸುಂದರಿ ಹೋಗಿ, ಅಂದ್ರೆ ಆತನ ಪತ್ನಿ, ನಾರಾಯಣನ ಪತ್ನಿ ಹೋಗಿ ದೂರು ಕೊಡಕ್ ಹೋಗ್ತಾರೆ. ಆದ್ರೆ ಅವ್ರು ದೂರು ಕೊಡಕ್ ಮುಂಚೆನೆ ಪೊಲೀಸ್ನವರು ಒಂದು ದೂರು ದಾಖಲು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಯಾರು ಈ ದೂರನ್ನು ದಾಖಲು ಮಾಡ್ಕೊಂಡಿರೋದು? ಒಬ್ಬ ರಾಜೇಂದ್ರ ರೈ ಅನ್ನುವಂತ ವ್ಯಕ್ತಿ. ಯಾರು ರಾಜೇಂದ್ರ ರೈ ಅಂದ್ರೆ, ಅವನು ಧರ್ಮಸ್ಥಳದಲ್ಲಿ ಈ ತೋಟಗಳನ್ನು ನಿರ್ವಹಣೆ ಮಾಡ್ತಿದ್ದಂತ ಒಬ್ಬ, ಹೇಳೋ ಪ್ರಕಾರ ಒಬ್ಬ ಪುಡಿ ರೌಡಿ. ಅವನು ಒಂದ್ ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ, ಬಹಳ ಸ್ಪಷ್ಟವಾಗಿ ಹೇಳ್ಬೇಕು ಅಂದ್ರೆ, ಊರ ಯಜಮಾನರ ಒಂದೊಬ್ಬ ಹೆಂಚ್ಮ್ಯಾನ್ ಅಂತ ಹೇಳಿದ್ರೆ ತಪ್ಪೇನಿಲ್ಲ ಅಂತ. ಅಂದ್ರೆ ಅವನ ಕಾಲಾಳು. ಅವನು ಬಂದು ದೂರು ಕೊಟ್ಟಿರ್ತಾನೆ. ಆ ದೂರಿನ ಮೇಲೆ ಪೊಲೀಸ್ನವರು ದೂರನ್ನ ದಾಖಲಿಸ್ಕೊಂತಾರೆ. ಯಾರು ಈ ಕೇಸಲ್ಲಿ ಆರೋಪಿ ಆಗಬಹುದಾಗಿತ್ತು, ಅವನ ಕೈಲಿನಲ್ಲೇ ಕಂಪ್ಲೇಂಟ್ ತಗೊಂತಾರೆ ಪೊಲೀಸ್ನವರು. ಸುಂದರಿ ಹೋಗಿ ಕಂಪ್ಲೇಂಟ್ ಕೊಡುವಷ್ಟು